ನ್ಯಾನ್ ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನ 9ನೇ ಮಹಡಿಯಿಂದ ಹಾರಿ 12 ವರ್ಷದ ಪಾಖಿ, 14 ವರ್ಷದ ಪ್ರಾಚಿ, 16 ವರ್ಷದ ವಿಶಿಕಾ ಸಾವನ್ನಪ್ಪಿದ್ದಾರೆ. ಆನ್ಲೈನ್ ಗೇಮ್ ಆಡಬೇಡಿ ಅಂತ ಪೋಷಕರು ಬುದ್ಧಿ ಹೇಳಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಏಕಕಾಲಕ್ಕೆ 3 ಸಹೋದರಿಯರು 9ನೇ ಮಹಡಿಯಿಂದ ಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ. ಚೇತನ್ ಕುಮಾರ್ ಎಂಬುವವರ 3 ಮಕ್ಕಳು ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ರಿಯಲಿ ಸಾರಿ ಪಾಪಾ ಅಂತ ಡೆತ್ ನೋಟ್ನಲ್ಲಿ ಬರೆದಿದ್ದು, ಡೈರಿಯಲ್ಲಿ ಎಲ್ಲಾ ವಿಚಾರ ಬರೆದಿಟ್ಟಿರೋದಾಗಿ ಹೇಳಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋ 8 ಪುಟಗಳ ಡೈರಿಯಲ್ಲಿ ಏನಿದೆ ಹಾಗಾದ್ರೆ? ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿದ್ದ ಸಹೋದರಿಯರು ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಗೇಮ್ ಗೀಳು ಹತ್ತಿಸ್ಕೊಂಡಿದ್ರು. ಹೀಗಾಗಿ 16 ವರ್ಷದ ವಿಶಿಕಾ ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ಲು. ಗೇಮ್ನಲ್ಲಿ 14 ವರ್ಷದ ಪ್ರಾಚಿ ಇಬ್ಬರನ್ನ ಲೀಡ್ ಮಾಡ್ತಾ ಇದ್ಲು. ಆನ್ಲೈನ್ ಗೇಮ್ನಿಂದಾಗಿ ಶಾಲೆಗೂ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಕೊರಿಯನ್ ಆನ್ಲೈನ್ ಗೇಮ್ ಆಡ್ತಾ ಇದ್ದ ಸಹೋದರಿಯರು ಗೇಮ್ನಲ್ಲಿ ಕೊಟ್ಟ ಟಾಸ್ಕ್ನಿಂದ ಆತ್ಮಹತ್ಯೆ ಮಾಡಿಕೊಂಡ್ರ. ಆತ್ಮಹತ್ಯೆಗೂ ಮುನ್ನ ರೂಮ್ ಬಾಗಿಲು ಹಾಕೊಂಡಿದ್ರು. ಬಾಗಿಲು ಮುರಿದು ಒಳಗೆ ಹೋಗುವಷ್ಟರಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಮಕ್ಕಳ ಜೀವನದ ಅವಿಭಾಜ್ಯ ಭಾಗ ಆಗೋಗಿದೆ. ಓದು, ಮನರಂಜನೆ, ಸ್ನೇಹ ಮತ್ತು ಮಾಹಿತಿ ಎಲ್ಲವೂ ಮೊಬೈಲ್ ಮೂಲಕವೇ ದೊರೀತಾ ಇದೆ. ಆದರೆ ಈ ಮೊಬೈಲ್ ಬಳಕೆ ನಿಯಂತ್ರಣವಿಲ್ಲದೆ ನಡೆದಾಗ ಅದು ಮಕ್ಕಳ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಬಳಕೆ, ವಿಶೇಷವಾಗಿ ಆನ್ಲೈನ್ ಗೇಮಿಂಗ್, ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಒತ್ತಡಗಳ ಕಾರಣದಿಂದಾಗಿ ಮಕ್ಕಳ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಸಮಾಜಕ್ಕೆ ದೊಡ್ಡ ಎಚ್ಚರಿಕೆಯಾಗಿದೆ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರು ಎದುರಿಸುವ ಸಮಸ್ಯೆಗಳನ್ನ ದೊಡ್ಡದಾಗಿ ತೆಗೆದುಕೊಳ್ಳುವ ಸ್ವಭಾವ ಹೊಂದಿರ್ತಾರೆ. ಮೊಬೈಲ್ನಲ್ಲಿ ನಡೆಯುವ ಆನ್ಲೈನ್ ಗೇಮಿಂಗ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮೇಲೆ ಅತಿಯಾದ ಮಾನಸಿಕ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ಆಟದಲ್ಲಿ ಸೋಲೋದು, ಆನ್ಲೈನ್ನಲ್ಲಿ ಹಾಸ್ಯ ಅಥವಾ ಅವಮಾನ, ಸೋಷಿಯಲ್ ಮೀಡಿಯಾದಲ್ಲಿ ಹೋಲಿಕೆ ಮಾಡೋ ಮನೋಭಾವ ಇವು ಮಕ್ಕಳ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಾ ಇದೆ. ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ಗಳಿಗೆ ಮಕ್ಕಳು ಅಡಿಕ್ಷನ್ ಆಗುವಾಗ ಆಟವೇ ಅವರ ಜೀವನದ ಕೇಂದ್ರ ಬಿಂದು ಆಗಿರುತ್ತೆ. ಆಟದಲ್ಲಿ ಸೋತ್ರೆ ಅಥವಾ ಆಟ ಆಡಲು ಅವಕಾಶ ಸಿಗದೇ ಇದ್ರೆ ಮಕ್ಕಳು ತೀವ್ರ ನಿರಾಶೆಗೆ ಒಳಗಾಗ್ತಾರೆ. ಕೆಲವೊಮ್ಮೆ ಪೋಷಕರ ಗದರಿಕೆ, ಮೊಬೈಲ್ ಕಿತ್ಕೊಳ್ಳೋದು ಅಥವಾ ಆಟದ ಮೇಲೆ ನಿರ್ಬಂಧ ಹೇರಿದಾಗ ಮಕ್ಕಳು ಮಾನಸಿಕವಾಗಿ ತಾಳ್ಮೆ ಕಳೆದುಕೊಳ್ತಾರೆ. ಈ ಸ್ಥಿತಿಯಲ್ಲಿ ಅವರು ತಾವು ಒಂಟಿಯಾಗಿದ್ದೀವಿ, ಯಾರಿಗೂ ಬೇಕಾಗಿಲ್ಲ ಎಂಬ ಭಾವನೆಗೆ ಒಳಗಾಗ್ತಾರೆ. ಸೋಷಿಯಲ್ ಮೀಡಿಯಾ ಕೂಡ ಮಕ್ಕಳ ಆತ್ಮಹತ್ಯೆಗೆ ಕಾರಣವಾಗುವ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಇತರ ಮಕ್ಕಳ ಜೀವನದ ಸುಂದರ ಚಿತ್ರಗಳು, ಯಶಸ್ಸಿನ ಪೋಸ್ಟ್ಗಳು ಮಕ್ಕಳಲ್ಲಿ ಹೀನಮಟ್ಟಿನ ಭಾವನೆ ಮೂಡಿಸುತ್ತೆ. ನಾನು ಏನೂ ಆಗಿಲ್ಲ, ನನ್ನ ಜೀವನ ವ್ಯರ್ಥ ಎಂಬ ಭಾವನೆ ನಿಧಾನವಾಗಿ ಮಕ್ಕಳ ಮನಸ್ಸಲ್ಲಿ ಉಂಟಾಗುವಂತೆ ಮಾಡುತ್ತೆ. ಈ ನಿರಂತರ ಹೋಲಿಕೆ ಮಕ್ಕಳನ್ನ ತೀವ್ರ ಮಾನಸಿಕ ಒತ್ತಡಕ್ಕೆ ತಳ್ಳುತ್ತೆ. ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಪೋಷಕರ ಮತ್ತು ಕುಟುಂಬದ ಜೊತೆಗಿನ ಸಂವಹನ ಕಡಿಮೆ ಆಗ್ತಾ ಇದೆ. ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳಿಕೊಳ್ಳದೆ ಒಳಗೊಳಗೆ ಇಟ್ಕೊಳ್ತಾ ಇದ್ದಾರೆ. ಒಂಟಿತನ ಹೆಚ್ಚಾದಂತೆ ಮನೋಗೊಂದಲವು ಗಾಢವಾಗ್ತಾ ಇದೆ. ಈ ಹಂತದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗದೇ ಇದ್ರೆ ಕೆಲವು ಮಕ್ಕಳು ತಪ್ಪು ನಿರ್ಧಾರಗಳತ್ತ ತಿರುಗುವ ಅಪಾಯ ಇದೆ. ಮಕ್ಕಳ ಆತ್ಮಹತ್ಯೆ ಪ್ರಕರಣದಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದ್ರೆ, ಇದು ಒಂದೇ ಕಾರಣದಿಂದ ಸಂಭವಿಸೋದಿಲ್ಲ. ಮೊಬೈಲ್ ಬಳಕೆ, ಶೈಕ್ಷಣಿಕ ಒತ್ತಡ, ಪೋಷಕರ ನಿರೀಕ್ಷೆಗಳು, ಸಮಾಜದ ಹೋಲಿಕೆ, ಭಾವನಾತ್ಮಕ ಬೆಂಬಲದ ಕೊರತೆ ಇದೆಲ್ಲ ಸೇರಿ ಮಕ್ಕಳ ಮನಸ್ಸು ದುರ್ಬಲಗೊಳಿಸುತ್ತೆ. ಮೊಬೈಲ್ ಈ ಎಲ್ಲಾ ಸಮಸ್ಯೆಗಳನ್ನ ಇನ್ನಷ್ಟು ಗಂಭೀರಗೊಳಿಸುವ ಸಾಧನವಾಗುತ್ತೆ. ಇಂತಹ ದುಃಖಕರ ಘಟನೆಗಳನ್ನು ತಡೆಯಲು ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪೋಷಕರು ಮಕ್ಕಳೊಂದಿಗೆ ಸ್ನೇಹಪೂರ್ಣವಾಗಿ ಮಾತನಾಡಬೇಕು. ಮಕ್ಕಳ ಮೊಬೈಲ್ ಬಳಕೆಯನ್ನ ಕಠಿಣವಾಗಿ ಅಲ್ಲ, ಆದರೆ ಜಾಣ್ಮೆಯಿಂದ ನಿಯಂತ್ರಿಸಬೇಕು. ಮಕ್ಕಳ ಭಾವನೆಗಳಿಗೆ ಮೌಲ್ಯ ನೀಡಬೇಕು. ಅವರ ಸಮಸ್ಯೆಗಳನ್ನ ಸಣ್ಣದಾಗಿ ಕಾಣದೆ ಗಂಭೀರವಾಗಿ ಕೇಳಬೇಕು. ಶಾಲೆಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಗಮನ ಹರಿಸಬೇಕು. ಕೌನ್ಸಿಲಿಂಗ್ ವ್ಯವಸ್ಥೆ, ಜೀವನ ಕೌಶಲ್ಯ ಶಿಕ್ಷಣ ಮತ್ತು ಒತ್ತಡ ನಿರ್ವಹಣೆ ಕುರಿತು ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು. ಸಮಾಜವು ಮಕ್ಕಳ ಆತ್ಮಹತ್ಯೆ ವಿಷಯವನ್ನ ಮೌನವಾಗಿ ಬಿಡದೆ ಜಾಗೃತಿಯಿಂದ ಎದುರಿಸಬೇಕು. ಕೊನೆಯಲ್ಲಿ ಹೇಳೋದಾದ್ರೆ, ಮೊಬೈಲ್ ಫೋನ್ ಸ್ವತಃ ಅಪಾಯಕಾರಿಯಲ್ಲ, ಆದರೆ ಅದರ ಅತಿಯಾದ ಮತ್ತು ಅಜಾಗರೂಕ ಬಳಕೆ ಮಕ್ಕಳ ಮನಸ್ಸನ್ನ ಅಪಾಯಕ್ಕೆ ತಳ್ಳುತ್ತೆ. ಮಕ್ಕಳ ಜೀವನ ಅಮೂಲ್ಯವಾದದ್ದು. ಸರಿಯಾದ ಮಾರ್ಗದರ್ಶನ, ಪ್ರೀತಿ, ಸಮಯ ಮತ್ತು ಸಂಭಾಷಣೆ ಇದ್ರೆ ಯಾವುದೇ ಮಗು ಈ ಮಟ್ಟದ ನಿರಾಶೆಗೆ ಒಳಗಾಗುವುದಿಲ್ಲ. ಮಕ್ಕಳನ್ನ ಕೇಳುವ, ಅರ್ಥ ಮಾಡಿಕೊಳ್ಳುವ ಸಮಾಜವೇ ಆರೋಗ್ಯಕರ ಸಮಾಜ.